ಏನಂತಂದ್ರೆ ನಿಮ್ಮ ಕಮೆಂಟ್ಗಳನ್ನು ನಾವು ನೋಡ್ತಾ ಹೋದಾಗ ದರ್ಶನ್ ಅಭಿಮಾನಿಗಳು ಹಾಕಿರುವಂಥದ್ದು ಏನಂತಂದ್ರೆ, ಸರ್ ಈ ಕೇಸ್ನ ನೀವೇ ತಗೊಳ್ಳಿ, ನೀವೇ ಹ್ಯಾಂಡ್ ಓವರ್ ಮಾಡಿ, ಈ ಕೇಸ್ನ ನೀವು ತೊಂದರೆ ನಾವು ಗೆದ್ದು ನಮ್ಮ ಬಾಸ್ ಬಂದೇ ಬರ್ತಾರೆ ಅನ್ನುವಂಥ ಭರವಸೆಯಲ್ಲಿದ್ದಾರೆ ಅವರು. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ ಆ ಥರ ಅನಿಸುತ್ತೆ ಏನಾದರೂ? ದರ್ಶನ್ ಅಭಿಮಾನಿಗಳು ಅವ್ರು ಹಾಕಿರೋದು ನಿಜವಾಗ್ಲೂ ಸ್ವಾಗತಾರ್ಹ. ಬಟ್ ಇದನ್ನು ಕೊಡ್ಬೇಕಾದ್ರೆ ಯಾರು? ವಿಜಯಲಕ್ಷ್ಮಿ. ಅಥೆಂಟಿಸಿಟಿ ಲೈಸ್ ವಿತ್ ವಿಜಯಲಕ್ಷ್ಮಿ ಕೊಡ್ದಿದ್ದು ನಾವು ಬೇಡಕ್ಕಂತೂ ಆಗಲ್ಲ, ನಮಗೂ ಕೂಡ ಸ್ವಾಭಿಮಾನ ಇದೆ. ಬಟ್ ಒಬ್ಬನಿಗೆ ಅನ್ಯಾಯ ಇದೆ ಅಂತ ನಾವು ಧ್ವನಿ ಮಾಡ್ತಾ ಇದ್ದೇವೆ ಹೊರತು ಕೇಸ್ ಬೇಕು ಅಂತ ನಾವು ಮಾಡ್ತಾ ಇಲ್ಲ. ವೆರಿ ಸ್ಮಾರ್ಟ್. ವಿಜಯಲಕ್ಷ್ಮಿ ಮನ್ಸು ಮಾಡ್ದೆ ಮಾಡ್ಬೋದೇ ಹೊರತು ಆಮೇಲೆ ನನಗೇನು ಅದರ ಅವಶ್ಯಕತೆನೂ ಇಲ್ಲ, ನಾವಿರೋ ಕೇಳು ಇಲ್ಲ. ಬಟ್ ಆದರೆ ನಿಜವಾಗ್ಲೂ ಈ ಮಟ್ಟಕ್ಕೆ ನಾವು ತನಿಖೆ ಮಾಡಿದ್ದೀವಿ ಅಂತಂದಮೇಲೆ 100% ನಮ್ಮ ಅಸಿಸ್ಟೆಂಟ್ ಈ ಕೇಸಲ್ಲಿ ಬೇಕೇ ಬೇಕಾಗತ್ತೆ. ಇಲ್ಲ ಅವನನ್ನು ನೇಣಿಗಾಕ್ತಾರೆ. ಇದನ್ನು ಮಾಡೋದು ಬದಲು ಅಟ್ಲೀಸ್ಟ್ ಇವತ್ತು ರಮಾಕಾಂತ್ ಕೊಟ್ಟಿರೋದು ಅಥವಾ ಇವನು ಕೊಟ್ಟಿರೋದು ಅಥವಾ ನಾವು ತನಿಖೆ ಮಾಡೋದನ್ನು ರಿಟ್ ಮೂಲಕ ನಾವೇನಾದರೂ ಒಂದು ಡೈರೆಕ್ಷನ್ಸ್ ತೊಗೊಂಡ್ರೆ ಅದನ್ನು ಹೈಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಪಾಸಿಬಲಿ ದರ್ಶನ್ ರಿಲೀಸ್ ಆಗ್ತಾನೆ. ನನಗೆ ಅಲ್ಲಿ ಏನು ಮಾಡ್ತಾರೆ, ಇದೇನು ಬರೀತಾರೆ, ಇದೇನು ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು. ನಮಗೆ ನಿಜವಾದವ್ರು ಫಿಕ್ಸ್ ಆಗಲಿ. ನಮ್ಮಲ್ಲಿ ನಮಗೆ ಮುನಿ ಮೇಲೆ ಕೋಪ ಇಲ್ಲ, ಅವ್ನು ದೀಪಕ್ ಮೇಲೆ ಕೋಪ ಇಲ್ಲ. ನಮಗೇನಂತ ತಪ್ಪು ಮಾಡಿದ್ರೆ ಹೊರಡೆ ಹೋಗ್ಲಿ, ಆಮೇಲೆ ಅವ್ನು ದರ್ಶನ್ ಏನೂ ಮಾಡಿಲ್ಲ, ರಿಲೀಸ್ ಆಗಲಿ. ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅಲ್ಲೆಲ್ಲ ಹೋಗಿ ಬರ್ಬೇಕಾ ಸರ್? ಇದಕ್ಕೆ ನಮಗೆ ಕೀ ಬಂದ್ಬಿಟ್ಟು ಹೈಕೋರ್ಟೇ ಸರ್. ಹೈಕೋರ್ಟ್ ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ, ಸರ್ಕಾರನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಸರ್ಕಾರ ಎಕ್ಸಾಸ್ಟ್ ಆಗಿಬಿಟ್ಟಿದೆ, ಅವ್ರಿಗೆಲ್ಲ ಮಾಡಿಬಿಟ್ಟಿದ್ದಾರೆ, ಏನೂ ಇಲ್ಲ. ದರ್ಶನ್ ಆ್ಯಕ್ಚುಲಿ ಕಾಂಗ್ರೆಸ್ಗೆ ವರ್ಕ್ ಮಾಡಿದ್ದು, ಆದರೂ CM ಸಿದ್ದರಾಮಯ್ಯ ಅವರು ಅರೆಸ್ಟ್ ಮಾಡಿಸಿದ್ದಾರೆ ಅಂತಂದರೆ ಎಷ್ಟು ಲೀನಿಯನ್ಸಿ ಕೊಟ್ಟಿದ್ದಾರೆ ಈ ಕೇಸಲ್ಲಿ, ನೀವೇ ಯೋಚನೆ ಮಾಡಿ. ಇನ್ನು ಮದುವೆ ಆಗಿಲ್ವೇನೆ ನೀನು? ಅವನು ಆಗಿಲ್ವಾ? ನಿನ್ಗೇನು ಗೊತ್ತಾಗಲ್ಲ ಬಿಡು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.